ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮುಂಜಾನೆಯ ಶುಭ ದಿನ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಎಂಬುದಾಗಿ ದೇವರ ವಾಕ್ಯ ನಾವು ಓದುತ್ತೇವೆ. ಪ್ರಿಯ ದೇವಜನರೇ, ಪವಿತ್ರಾತ್ಮರ ಮುಖಾಂತರ ಅಂದು ಯೋಸೇಫನಲ್ಲಿ ಮಾತನಾಡಿದ ದೇವರು ಇಂದು ಕೂಡ ಅನೇಕರಲ್ಲಿ ಮಾತನಾಡುತ್ತಿದ್ದಾರೆ. ಅದಾಗಿದೆ ನಾವು ತಿಳಿದುಕೊಳ್ಳಬೇಕು. ದೇವರು ನಮಗೆ ಆಗಮನ ಕಾಲದ ಕ್ರಿಸ್ತ ಜಯಂತಿಯ ಸಂದೇಶವನ್ನು ನಾವು ಅನೇಕರಿಗೆ ಸಾರುವಾಗ ನಾವು ದೇವರ ವಿಷಯವನ್ನು ಅನೇಕರಿಗೆ ಯೇಸು ಕ್ರಿಸ್ತರ ಪರಿಚಯವನ್ನು ಹೇಳಬೇಕಾಗಿದೆ. ಅವರ ಹತ್ರ ನಾವು ಮಾತನಾಡುವುದು. ನಾವು ಪ್ರತಿದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ವಚನವನ್ನು ತಿಳಿದುಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಎಲ್ಲರೂ ಪ್ರಾರ್ಥಿಸಿ ಮುಂದಿನ ಬೆಳಗಿನ ಜಾವದಲ್ಲಿ ಮುಂದಿನ ಕೆಲಸಗಳನ್ನು ನೋಡಿಕೊಳ್ಳಲು ದೇವರು ನಮಗೆ ಇಂದು ಕರೆಯುತ್ತಿದ್ದಾರೆ. ಆಮೆನ್.